ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿಜಿ ಚುನಾವಣೆಯ ಬಿಸಿ ಶುರುವಾಗೋದಕ್ಕೆ ಮೊದಲು ಒಂದು ಭಾಷಣವನ್ನ ಮಾಡಿದ್ರು. ಈ ಸಲದ ಚುನಾವಣೆಯಲ್ಲಿ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಅಪಾಯಕಾರಿ ಪಾತ್ರ ವಹಿಸುತ್ತೆ. ಕೃತಕ ಬುದ್ಧಿಮತ್ತೆ ಬಳಸಿ ಸಾಕಷ್ಟು ಫೇಕ್ ನ್ಯೂಸ್ ಹರಡಿಸೋ ವ್ಯವಸ್ಥಿತ ಸಂಚು ಶುರುವಾಗಿದೆ. ಮತದಾರರು, ದೇಶದ ಪ್ರಜೆಗಳು ಫೇಕ್ ನ್ಯೂಸ್ ಅನ್ನ ಹರಡಲೂಬಾರದು, ನಂಬಲೂಬಾರದು. ಪ್ರತಿ ಸುದ್ದಿಯನ್ನ ಎಚ್ಚರಿಕೆಯಿಂದ ನೋಡಿ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳಿ ಅಂತ ಜಾಗೃತಿ ಮೂಡಿಸೋ ಮಾತುಗಳನ್ನ ಮೋದಿಜಿ ಆಡಿದ್ರು. आर्टिफिशियल इंटेलिजेंस के कारण और उसमें भी डीप फेक के कारण जो एक नया संकट आ रहा है, भारत का बहुत बड़ा वर्ग ऐसा है कि उसके पास वेरिफिकेशन के लिए या ऑथेंटिफाई करने के लिए कोई उसके पास पैरेलल व्यवस्था नहीं है, और उसके कारण डीप फेक हो तो भी वो भरोसा कर लेता है यार ऐसे थोड़ा आया होगा, कुछ तो होगा, और ये बहुत बड़े संकट की तरफ जाएगा समाज में। तो मैंने कहा तुम्हारा जो भी चैट जीपीटी का उपयोग करता है या कोई इस प्रकार से AI का उपयोग करता है, तो वहाँ एक आना चाहिए, इट्स अ डीप फेक। फिर उसको देखें, आनंद करे, जो करना है करे, लेकिन उस पर आना चाहिए। ऐसा मैं उन्होंने कहा साहब मुझे भी बड़ी चिंता है कि ये मैंने कर तो दिया लेकिन कैसे रुकेगा, तो एक बड़ा चिंता का विषय है। ಅವರು ಅವತ್ತು ಹೇಳಿದ ಮಾತು ನಿಜವಾಗಿದೆ. ಫೇಕ್ ನ್ಯೂಸ್ ಪೆಡ್ಲಿಂಗ್ ಹದ್ದು ಮೀರಿ ನಡೀತಾ ಇದೆ. ಡೀಪ್ ಫೇಕ್ ಮತ್ತು ಆಡಿಯೋ ವಿಡಿಯೋ ಮಾರ್ಫಿಂಗ್ ಎಲ್ಲ ಎಥಿಕ್ಸ್ಗಳನ್ನು ಬ್ರೇಕ್ ಮಾಡಿ ತನ್ನ ಅಬ್ಬರ ತೋರಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಫೇಕ್ ನ್ಯೂಸ್ ಮತ್ತು ಡೀಪ್ ಫೇಕ್ ಮೂಲಕ ಅತ್ಯಂತ ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿದಿದೆ. ಕರ್ನಾಟಕದಲ್ಲಿ ಕೂಡ ಫೇಕ್ ನ್ಯೂಸ್ಗಳ ಹಾವಳಿ ಕಮ್ಮಿ ಏನಿಲ್ಲ. ದುರಂತ ಏನಂದ್ರೆ ಕರ್ನಾಟಕದಲ್ಲಿ ಫೇಕ್ ನ್ಯೂಸ್ ಅಂತ ಹೇಳಿದವರ ಮೇಲೂ ಕೂಡ ಕೇಸ್ ಹಾಕ್ತು ಡಟ್ಟಿ ಕಾಂಗ್ರೆಸ್ ಗವರ್ಮೆಂಟ್. ವೀಕ್ಷಕರೇ, ಈಗ ಡೀಪ್ ಫೇಕ್ ಅಥವಾ ತಿರುಚಿದ ವಿಡಿಯೋ ಪ್ರಕರಣದಲ್ಲಿ ಕರ್ನಾಟಕದ ಸಚಿವೆ, ಕಾಂಗ್ರೆಸ್ನ ಗೃಹಲಕ್ಷ್ಮಿ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಂಬಿ ಎಣಿಸೋ ಸ್ಥಿತಿ ಬಂದಿದೆ. ಕಳೆದ ವಾರ ಮೋದಿಜಿ ಕರ್ನಾಟಕಕ್ಕೆ ಚುನಾವಣಾ ಭಾಷಣಕ್ಕೆ ಬಂದಾಗ ಹಿಂದಿಯಲ್ಲಿ ಭಾಷಣ ಮಾಡಿದ್ರು. ಕಾಂಗ್ರೆಸ್ ಪಕ್ಷದವರನ್ನ ಉದ್ದೇಶಿಸಿ ಕರ್ನಾಟಕ ವಾಲೋನೆ ಜೋ ಪಾಪ್ ಕಿಯಾ ಹೇ ಅಂತ ಹೇಳಿದ್ರು. ಕರ್ನಾಟಕದ ಈ ಕಾಂಗ್ರೆಸ್ಸಿಗರು ಮಾಡಿರೋ ಪಾಪಕ್ಕೆ ಜನತೆ ತಕ್ಕ ಬುದ್ಧಿ ಕಲಿಸ್ತಾರೆ ಅಂತ ಅವರು ಭಾಷಣದಲ್ಲಿ ಹೇಳಿದ್ದು. तो फार्मर्स के बैंक अकाउंट में 10,000 रुपये 10,000 रुपये जमा होते थे. कांग्रेस की सरकार ने आते ही 4,000 रुपया देना बंद कर दिया. अब मोदी जो 6,000 रुपया भेजता है वही किसान को जाता है, यहां के पैसे उन्होंने काट लिए, और PM किसान सम्मान निधि के पैसे आपको ऐसे ही मिलते रहेंगे. ये कर्नाटका वालों ने जो पाप किया है उसकी सजा आप इस चुनाव में दीजिए. ಆದ್ರೆ ಅದನ್ನ ಬೇಕಾದ ರೀತಿಯಲ್ಲಿ ಕಟ್ ಮತ್ತು ಕ್ರಾಪ್ ಮಾಡಿ ಕಾಂಗ್ರೆಸ್ IT ಸೆಲ್ ವೈರಲ್ ಮಾಡೇ ಬಿಡ್ತು. ये कर्नाटका वालों ने जो पाप किया है, ये कर्नाटका वालों ने जो पाप किया है, ये कर्नाटका वालों ने जो पाप किया है उसकी सजा आप इस चुनाव में दीजिए. ಮೋದಿಜಿ ಕರ್ನಾಟಕದವರನ್ನ ಪಾಪ ಮಾಡಿದವರಂತ ಹೇಳಿದ್ದಾರೆ. ಇಂಥ ಕನ್ನಡ ವಿರೋಧಿ ಈ ದೇಶಕ್ಕೆ ಪ್ರಧಾನಿ ಆಗ್ಬೇಕಾ, ಬಿಜೆಪಿ ಗೆಲ್ಬೇಕಾ ಅಂತ ಕಾಂಗ್ರೆಸ್ ಅರಚಾಟ ಶುರು ಮಾಡ್ಕೊಂಡೇ ಬಿಡ್ತು. ಸೋ ಕಾಲ್ಡ್ ಫ್ಯಾಕ್ಟ್ ಚೆಕ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ತಮ್ಮ ಟ್ವಿಟರ್ನಲ್ಲಿ ಮೋದಿಜಿಯ ತಿರುಚಿರೋ ವಿಡಿಯೋ ಹಾಕೊಂಡು ಊರುದ್ದದ ಪೋಸ್ಟ್ ಹಾಕಿದ್ರು. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಒರಿಜಿನಲ್ ವಿಡಿಯೋ ಹೊರಗೆ ಬಂದಿತ್ತು. ಖರ್ಗೆಗೆ ಕಮೆಂಟ್ಗಳಲ್ಲಿ ಸಹಸ್ರ ನಾಮಾರ್ಚನೆ ನಡೆದಿತ್ತು. ಈ ಕಚಡ ಕೆಲಸ ಮಾಡಿದಕ್ಕೆ ಪ್ರಿಯಾಂಕ್ ಖರ್ಗೆ ವಿರುದ್ಧ FIR ದಾಖಲಾಗಬೇಕಾಗಿತ್ತು, ಬಂಧನ ಆಗಬೇಕಾಗಿತ್ತು. ಆದ್ರೆ ಸರ್ಕಾರ ಅವರದ್ದೇ ಇದೆಯಲ್ವಾ, ಖರ್ಗೆ ಸೇಫ್ ಆದ್ರು. ನಮ್ಮ ಸ್ಟೇಟ್ ಬಿಜೆಪಿ ಕೂಡ ಹೂ ಮನಸ್ಸಿನ ಪಕ್ಷ ಆಗಿರೋದ್ರಿಂದ ಕೇವಲ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ ಬಿಡ್ತು.
ಮನಸ್ಸು ಮಾಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಂದನೇ ಈ ಫೇಕ್ ನ್ಯೂಸ್ ಪೆಡ್ಲರ್ ಪ್ರಿಯಾಂಕ್ ಖರ್ಗೆಯನ್ನ ಜೈಲಿಗೆ ತಳ್ಳಬಹುದಿತ್ತು. ಆದರೆ ಮೋದಿಜಿ ಪ್ರಿಯಾಂಕ್ ಖರ್ಗೆ ಅಂತ ಚೈಲ್ಡ್ ಚಪಾತಿಯನ್ನ ನಿರ್ಲಕ್ಷ್ಯ ಮಾಡಿ ಬದುಕೋ ಹೋಗೋ ಅಂತ ಬಿಟ್ಬಿಟ್ರು. ಆದರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮೋದಿಜಿ ತರಹ ಅಲ್ಲ. ಗರಂ ಆದ್ರು ಅಂದ್ರೆ ಎದುರಾಳಿಗೆ ನಡುಕ ಹುಟ್ಟಿಸದೆ ಬಿಡೋದೇ ಇಲ್ಲ. ಅಮಿತ್ ಶಾ ಅವರು ಚುನಾವಣಾ ಪ್ರಚಾರದಲ್ಲಿ ಮಾಡಿರುವಂತಹ ಭಾಷಣವನ್ನ ತೆಲಂಗಾಣ ಕಾಂಗ್ರೆಸ್ ಡೀಪ್ ಫೇಕ್ ಮಾಡಿ ಟ್ವಿಟರ್ ಮೂಲಕ ವೈರಲ್ ಮಾಡಿಬಿಡ್ತು. ಅದನ್ನ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ರೀಟ್ವೀಟ್ ಬೇರೆ ಮಾಡಿದ್ರು. ಅಲ್ಲಿಂದ ಮುಂದೆ ಈ ಫೇಕ್ ವಿಡಿಯೋ ವ್ಯವಸ್ಥಿತವಾಗಿ ಇಡೀ ದೇಶದ ತುಂಬ ಹಬ್ಬಿತ್ತು. ಏನಿತ್ತು ಆ ವಿಡಿಯೋದಲ್ಲಿ? भारतीय जनता पार्टी की सरकार बनेगी तो एक गैर संवैधानिक एससी, एसटी और ओबीसी का है वो रिजर्वेशन को हम समाप्त कर देंगे, रिजर्वेशन को हम समाप्त कर देंगे. ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಎಸ್ಸಿ ಎಸ್ಟಿ ಒಬಿಸಿಗಳ ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಹೀಗಂತ ಅಮಿತ್ ಶಾ ಹೇಳಿರೋ ರೀತಿಯಲ್ಲಿ ಎಡಿಟ್ ಮಾಡಲಾಗಿತ್ತು. ಆದರೆ ಒರಿಜಿನಲ್ ವಿಡಿಯೋದಲ್ಲಿ ಅಮಿತ್ ಶಾ ಹೇಳಿದ್ದು ಧರ್ಮಾಧಾರಿತ ಮೀಸಲಾತಿ ಮುಸಲ್ಮಾನರಿಗೆ ಕೊಡ್ತಾ ಇರೋದನ್ನ ರದ್ದು ಮಾಡ್ತೀವಿ ಅಂತ. ಎಸ್ಸಿ ಎಸ್ಟಿ ದಲಿತ್ ಮತ್ತು ಒಬಿಸಿಗೆ ಸಿಗಬೇಕಾಗಿರೋ ಮೀಸಲಾತಿ ಮುಸ್ಲಿಮರಿಗೆ ಹೋಗೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಅಮಿತ್ ಶಾ ಹೇಳಿದ್ರು. मित्रों, 2 बेडरूम हॉल किचन की स्कीम में भी माइनॉरिटी का रिजर्वेशन किया, संविधान विरोधी मुस्लिम रिजर्वेशन शिक्षा में किया और कई सारी बातें की. मैं यहां कहकर जाता हूं, भारतीय जनता पार्टी की सरकार बनेगी तो एक गैर संवैधानिक मुस्लिम रिजर्वेशन को हम समाप्त कर देंगे. ये अधिकार तेलंगाना के एससी, एसटी और ओबीसी का है, वो अधिकार उनको मिलेगा और मुस्लिम रिजर्वेशन को हम समाप्त कर देंगे. ಆದರೆ ಎಲ್ಲಾ ಕಡೆಗೂ ಕಾಂಗ್ರೆಸ್ ಈ ವಿಡಿಯೋವನ್ನ ವೈರಲ್ ಮಾಡಿಬಿಟ್ಟಿತ್ತು. ಅಮಿತ್ ಶಾ ಸುಮ್ಮನೆ ಇರ್ತಾರಾ? ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋಕೆ ಸೂಚನೆ ಕೊಟ್ಟೇ ಬಿಟ್ರು. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೂ ಸಮನ್ಸ್, ತೆಲಂಗಾಣ ಕಾಂಗ್ರೆಸ್ನ 5 ಮಂದಿಗೆ ಸಮನ್ಸ್, ಹಾಗೆ ಜಾರ್ಖಂಡ್ ಕಾಂಗ್ರೆಸ್ ಮುಖಂಡಂಗೂ ಸಮನ್ಸ್. ಒಟ್ಟು 24 ಜನರ ವಿರುದ್ಧ ಕೇಸ್ ಬಿತ್ತು. ಇನ್ನೂ ಕೂಡ ಹುಡುಕಿ ಕೇಸ್ ಹಾಕ್ತಾನೆ ಇದ್ದಾರೆ. ಈಗ ಈ ಲಿಸ್ಟಲ್ಲಿ ಸಿಕ್ಕಿರೋ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್. ಕರ್ನಾಟಕ ಕಾಂಗ್ರೆಸ್ನ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕೆಲಸಕ್ಕಿಂತ ಕಾಂಟ್ರವರ್ಸಿಯಲ್ಲೇ ಹೆಚ್ಚು ಗುರುತಿಸಿಕೊಂಡವರು ಹೆಬ್ಬಾಳ್ಕರ್ ಮೇಡಮ್. ಕುಕ್ಕರ್ ಕೇಸ್ನಿಂದ ಮೊನ್ನೆಯ 1 ಪೆಗ್ ಲಿಕ್ಕರ್ ಕೇಸ್ ತನಕ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಲ್ಲ ಒಂದು ವಿವಾದದಲ್ಲಿ ಭಾಗಿಯಾದವರು. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಹೇಳಿ ಕನ್ನಡಿಗರ ಕೋಪಕ್ಕೆ ಶಾಪಕ್ಕೆ ಗುರಿಯಾಗಿದ್ರು. ಜಾರಕಿಹೊಳಿ ಜೊತೆ ಕಿತ್ತಾಟದಿಂದ ಕುಖ್ಯಾತಿ ಗಳಿಸಿಕೊಂಡಿದ್ರು. ಡಿಕೆಶಿಯ ಆಪ್ತೆಯಾಗಿ ಕೂಡ ಸುದ್ದಿಯಲ್ಲಿರೋರು. ಈಗ ಅಮಿತ್ ಶಾ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸೋ ಮಾತಾಡಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಬಂಧುಗಳೇ, ನಮ್ಮ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಹೇಳ್ತಾರೆ, ನಾವು 3ನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ಎಸ್ಸಿ, ಎಸ್ಟಿ, ಒಬಿಸಿ, ಮೈನಾರಿಟಿಯ ಎಲ್ಲ ರಿಸರ್ವೇಶನ್ ಅನ್ನ ನಾವು ತೆಗಿತೀವಿ ಅಂತ ಹೇಳ್ತಾರೆ. ಇದು ಬೇಕಾ? ಇಂಥವ್ರು ನಮಗ್ ಬೇಕಾ? ಬೇರೆ ಯಾವುದೋ ಸಾಮಾನ್ಯ ಹೇಳಿಕೆಯನ್ನ ತಮ್ಮ ಅನುಕೂಲಕ್ಕೆ ತಿರುಚಿದ್ರೆ ಫೈನ್, ರಾಜಕೀಯ ಅಂತ ಸುಮ್ಮನೆ ಇಗ್ನೋರ್ ಮಾಡಬಹುದು. ಆದರೆ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹೇಳಿಕೆಗಳನ್ನ ತಿರುಚಿದ್ರೆ ಅದು ಚುನಾವಣೆಯಲ್ಲಿ ಭಾರೀ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಅಮಿತ್ ಶಾ ಅವರ ಮೇಲಿರೋ ಅಭಿಪ್ರಾಯವನ್ನೇ ಬದಲಿಸೋ ಅಪಾಯ ಇರುತ್ತೆ. ಈ ಟ್ವಿಸ್ಟೆಡ್ ವಿಡಿಯೋ ಸಾರಾಸಗಟಾಗಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮತಗಳನ್ನ ಬಿಜೆಪಿಯಿಂದ ಕಿತ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ.
ಹೀಗಾಗಿ ಅಮಿತ್ ಶಾ ಇದನ್ನ ಸೀರಿಯಸ್ ಆಗಿ ತಗೊಂಡು ಈಗ ಫೇಕ್ ನ್ಯೂಸ್ ಹರಡ್ತಾ ಇರೋ ಪ್ರತಿ ಒಬ್ಬರಿಗೂ ಮುದ್ದೆ ತಿನ್ಸೋಕೆ ರೆಡಿ ಆಗಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಇದು ಬೇಕಿತ್ತ? ಜವಾಬ್ದಾರಿಯುತ ಸಚಿವೆಯಾಗಿ ಫೇಕ್ ನ್ಯೂಸ್ ಹರಡೋ ನೀಚ ಕೃತ್ಯಕ್ಕೆ ಕೈ ಹಾಕೋದು ಸರಿನಾ? ಅಮಿತ್ ಶಾ ಹೇಳದೇ ಇರೋ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸೋದು ಸರಿನಾ? ಮೋದಿಜಿ ಹೇಳಿರೋ ಈ ಮಾತನ್ನ ಕೇಳಿ. कांग्रेस वाले सुन ले, उनके चट्टे बट्टे सुन ले, उनकी पूरी जमात सुन ले, जब तक मोदी जिंदा है, जब तक मोदी जिंदा है, मैं संविधान का, जब तक मोदी जिंदा है, मैं दलितों का आरक्षण, आदिवासियों का आरक्षण, ओबीसी का आरक्षण, मुसलमानों को धर्म के आधार पर नहीं देने दूंगा, नहीं देने दूंगा, नहीं देने दूंगा. ನಾನು ಬದುಕಿರೋ ತನಕ ದಲಿತರ, ಆದಿವಾಸಿಗಳ, ಓಬಿಸಿಗಳ ಮೀಸಲಾತಿಯನ್ನ ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಹೋಗೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಎಸ್, ಅಮಿತ್ ಶಾ ಕೂಡ ಇದನ್ನೇ ಹೇಳಿರೋದಲ್ವಾ? ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡಿರೋ ತಪ್ಪಿಗೆ ಖಂಡಿತ ಪೊಲೀಸ್ ಸಮನ್ಸ್ ಬರುತ್ತೆ, ಬಂಧನ ಭೀತಿ ಎದುರಾಗುತ್ತೆ. ಇದು ರಾಜಕೀಯ ಅಲ್ಲ, ತಪ್ಪು ಮಾಹಿತಿ ಹಂಚ್ತಾ ಇರೋರ ವಿರುದ್ಧ ಸಮರ. ಅಧಿಕಾರಸ್ಥರೇ ಫೇಕ್ ನ್ಯೂಸ್ ಹರಡಿದ್ರೆ ಜನಸಾಮಾನ್ಯರನ್ನ ತಿದ್ದೋರು, ಎಚ್ಚರಿಸೋರು ಯಾರು? ಸೊ ಇಂಥವರಿಗೆ ಬುದ್ಧಿ ಕಲಿಸಿದ್ರೆ ಸಾಮಾನ್ಯ ಜನಗಳು ಎಚ್ಚೆತ್ಕೋತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.